ಮತ್ತೆ ಆದ್ಮೇಲೆ ಈಗ ಸಾಧಾರಣ ಬಹುತೇಕ ನಾವು ಅರಿಶಿಣವನ್ನ ಏಪ್ರಿಲ್ ತಿಂಗಳು ಅಥವಾ ಮಾರ್ಚ್ ತಿಂಗಳಲ್ಲಿ ಹಾಕೋದು ಒಂದು ಅಭ್ಯಾಸ. ಆದ್ರೆ ಕೆಲವೊಮ್ಮೆ ತೋಟಗಳು ನಾವು ಕೆಲಸ ಮಾಡುವಾಗ ಏನಾಗ್ತದೆ ಹಿಂದೆ ಮುಂದೆ ಆಗ್ತದೆ. ನೀವು ಯಾವಾಗ ಹಾಕಿದ್ರು ಜನವರಿ 15 ಮೇಲೆ ನಾವು ಹಾರ್ವೆಸ್ಟಿಂಗ್ ಮಾಡ್ಬೋದು. ಅದಕ್ಕೆ ನಾವು ಇವತ್ತು ವೀರಾಪುರದಲ್ಲಿ ಹೀಗೆ ಅರಿಶಿಣವನ್ನ ಹೀಗೆ ಹಾಕೊಂಡು ಹೋಗ್ತಾ ಇದ್ವಿ. ಎರಡು ಮಧ್ಯದಲ್ಲಿ ಬೇಸಿಡಿಯ ಮತ್ತೆ ನುಗ್ಗೆ ಸಾಲು ಮಧ್ಯದಲ್ಲಿ ಈ ರೀತಿ ಅಲ್ಲಲ್ಲೇನೆ ಹಳ್ಳ ಮಾಡ್ಕೊಂಡು ಇಟ್ಕೊಂಡು ಹೋಗ್ತೀವಿ. ಯಾಕೆಂದ್ರೆ ಪ್ರತಿಯೊಬ್ಬ ನಾವು ರೈತರಾದ್ಮೇಲೆ ಅರಿಶಿಣ, ಶುಂಠಿ ಇದೆಲ್ಲವನ್ನ ನಾವೇ ಬೆಳ್ಕೊಂಡು ಸೇರಿಸ್ಬೇಕು. ಮತ್ತೆ ಎರಡನೇದು ಅರಿಶಿಣ ಮಲ್ಚಿಂಗ್ಗೆ ತುಂಬಾ ಒಳ್ಳೇದು. ನೋಡಿ, ಈ ರೀತಿ ಒಂದೊಂದು ಸಾಲಲ್ಲಿ ಹೇಗೆ ಡಿಪ್ಲೈನ್ ಇದೆ, ಗುಣಿ ಹಾಕೊಂಡು ಅದರ ಗುಣಿ ಮಾಡ್ಕೊಂಡು ಈ ತರ ಅರಿಶಿಣವನ್ನ ಇದು ಅರಿಶಿಣ ನೀವು ನೋಡಿರ್ಬೋದು. ಇದು ಗುಂಡು ಅಂತ ಹೇಳ್ತಾರೆ. ಆಕ್ಚುಲಿ ನಾವು ಇದನ್ನೇ ನೆಡ್ಬೇಕಾಗಿರೋದು. ಇದು ನಮ್ಗೆ ಎಲ್ಲಾ ಕಡೆನೂ ಜಾಸ್ತಿ ಸಿಗೋದಿಲ್ಲ ಅಂದ್ಬಿಟ್ಟು ನಾವು ಈ ತರ ಬೆರಳನ್ನ ನಾಟಿ ಮಾಡ್ಬೋದು. ಇದು ಗುಂಡು ಅಂತ ಹೇಳ್ತಾರೆ. ಇದರಲ್ಲಿ ನೀವು ಪೌಡರ್ ಮಾಡಿದ್ರೆ ಬಹಳ ಅದ್ಭುತವಾಗಿರ್ತದೆ. ಹೀಗೆ ಏನ್ ಮಾಡೋದಂದ್ರೆ, ಈಗ ಒಂದು ಗುಣಿ ತೆಗೆದ್ಬಿಟ್ಟು ಹೀಗೆ ಒಂದೊಂದನ್ನ ಹೀಗೆ ಹಾಕೊಂಡು ಹೋಗೋದು. ಹೀಗೆ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿಬಿಟ್ರೆ ಒಟ್ಟಿಗೆ ಹಾಗೆ ಮಣ್ಣು ಮುಚ್ಚಿಬಿಟ್ರೆ ಆ ಡ್ರಿಪ್ ಲೈನ್ಗೆನೆ ಆ ಜಾಗನು ವೇಸ್ಟ್ ಆಗ್ಬಾರ್ದು ಅಂದ್ಬಿಟ್ಟು ನಾವು ಇದನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ತರ ಇಲ್ಲಿ ನಡೀತಾ ಇದೆ. ಇದು ಡ್ರ್ಯಾಗನ್ ಫ್ರೂಟ್. ಇದು ಡ್ರ್ಯಾಗನ್ ಫ್ರೂಟಿಗೆ ನಾವು ಇಲ್ಲೊಂದು ಕಲ್ಲು ಕಂಬ ನೆಡಬೇಕು. ಹೀಗೆ ಮಧ್ಯದಲ್ಲಿ ಈ ತರ ಗುಂಡಿ ತಗೊಂಡು ಎಲ್ಲೂ ಅಷ್ಟೇ ಜಾಗ ಒಂದ್ ಸ್ವಲ್ಪನೂ ವೇಸ್ಟ್ ಆಗ್ಬಾರ್ದು. ಅದಕ್ಕೆ ನಾವು ಇದಕ್ಕೆಲ್ಲ ಈ ತರ ವ್ಯವಸ್ಥೆ ಮಾಡ್ಕೊಳ್ಬೇಕು. ಅರಿಶಿಣ ಮತ್ತೆ ಇದೆಲ್ಲ ಬಾಳೆ ಇದೆ. ಅದು ಒಂದು 10 ತಿಂಗಳಿಗೆ ಬರ್ತದೆ. ಒಂದ್ಸಮಯ ನೀವು ಏನಾದ್ರು 10 ತಿಂಗಳಲ್ಲಿ ಹಾಕೋದೇ ಇದ್ರು ಅದು ಅಲ್ಲೇ ಇದ್ರು ಏನ್ ತೊಂದರೆ ಏನಿಲ್ಲ. ನಿಮ್ಗೆ ಭೂಮಿಗೆ ನಾವು ಯಾವಾಗ್ಲೂ ಇರ್ತೇವೆ. ತೆಂಗಿನ ತೋಟದ ಒಳಗಡೆ ಯಾವುದೇ ತೋಟದಲ್ಲಿ ಇರಲಿ, ಅರಿಶಿಣ ಒಂದು ಅದ್ಭುತವಾದ ಮಲ್ಚಿಂಗ್. ಹೀಗೆ ಹಾಕೊಂಡು ಹೋಗ್ಬೇಕು. ಹೀಗೆ ಮಣ್ಣಲ್ಲಿ ಹೀಗೆ ಇರುತ್ತೆ ನೋಡಿ. ಹೀಗೆಲ್ಲ ಬೆರಳು ಬಹಳ ಚೆನ್ನಾಗಿರುತ್ತೆ. ಹೀಗೆ ಬೆರಳು ಎಲ್ಲ ಸೀಸನ್ ಆಗೋಗಿದೆ. ಆದ್ರೂ ಇವಾಗ ನಾವು ಇದನ್ನ ಹಾಕ್ತಾ ಇದೀವಿ. ಇದು ಗುಂಡು ಈ ತರ ಇರ್ತದೆ. ಇದನ್ನ ಹಾಕೊಂಡು ಹೀಗೆ ಬುಡಕ್ಕೆ ಒಂದೊಂದು ಗುಣಿಗೆ ಒಂದೊಂದು ಹೀಗೆ 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 ಹಾಕೊಂಡು ಹೋಗ್ಬೋದು. ಒಂದ್ ಸಮಯ ತುಂಬಾ ಚಿಕ್ಕದಾಯ್ತು ಅಂದ್ರೆ ಈ ತರ ಪುಡಿ ಇದೆ ಅಂದ್ರೆ ಈಗ ಒಂದ್ 2-3 ಹೀಗೆ ಹಾಕ್ಬೋದು. ತೊಂದ್ರೆ ಒಂದು ದೊಡ್ಡದಾದ್ರೆ ಹೀಗೆ ಹಾಕ್ಬೋದು. ಚಿಕ್ಕದಾದ್ರೆ ಈ ತರ ಪುಡಿಗಳಿರ್ತದೆ, ಸಣ್ಣ ಸಣ್ಣ ಪುಡಿ ಇರ್ತದೆ. ಆ ಪುಡಿನ ಬೇಕಾದ್ರೆ ಹೀಗೆ ಹಾಕ್ಬೋದು. ಅದು ಪಾಡ್ಗಲ್ ಬರ್ತದೆ. ಹಾಗಾದ್ರೆ ಬರೋ ವರ್ಷ ಸಿಗ್ತದೆ. ನೀವು ಆಗಿದ್ದೇನೆ ಅಲ್ಲೇ ಬಿಟ್ಬಿಟ್ರೆ ಅದು ಇನ್ನೊಂದು ವರ್ಷಕ್ಕೆ ಡಬಲ್ ಆಗ್ತದೆ. ಅದರಿಂದ ಯಾವುದೇ ಕಾರಣಕ್ಕೂ ಅರಿಶಿಣ, ಶುಂಠಿ ಭೂಮಿಗೆ ಮಲ್ಚಿಂಗ್ ಆಗ್ತದೆ. ಮತ್ತೆ ಎರಡನೇ ಯಾವುದೇ ಕಾರಣಕ್ಕೂ ಅದು ನಿಮ್ಗೆ ಲಾಸ್ ಅನ್ನೋದಿರಲ್ಲ. ಭೂಮಿ ಒಳಗಡೆ ಇರ್ತದೆ. ಯಾವಾಗ ಬೇಕಾದ್ರೂ ನೀವು ಅದನ್ನ ಅಗದು ತಗೊಳ್ಬೋದು. ಒಮ್ಮೆ ನೀವು ಹಾಗೆ ಮರ್ತು ಬಿಟ್ರೆ ಅದು ಅಲ್ಲೇ ಇರ್ತದೆ ಒಳಗಡೆ. ಪುನಃ ನೆಕ್ಸ್ಟ್ ಮಾರ್ಚ್ ತಿಂಗಳಲ್ಲಿ ಜನವರಿ 15ಕ್ಕೆ ನೀವು 15 ಮೇಲೆ ಹಾರ್ವೆಸ್ಟಿಂಗ್ ಮಾಡ್ಲೇಬೇಕದು. ಹಾರ್ವೆಸ್ಟಿಂಗ್ ಮಾಡದೇ ಇದ್ರೆ ಅದು ಹಂಗೆ ಅಲ್ಲಿ ಗರಿ ಎಲ್ಲ ಒಣಗಿ ಅಲ್ಲೇ ಇರ್ತದೆ. ಒಳಗಡೆ ಆರಾಮಾಗಿ ಕೂತಿರ್ತದೆ ಗೆಡ್ಡೆ. ಇನ್ನೊಂದು ಮಾರ್ಚ್ ಏಪ್ರಿಲ್ಗೆ ಸೆಕೆ ಶುರು ಆದಾಗ ಅದು ಮೊಳಕೆ ಬರಕ್ ಶುರು ಆಗ್ತದೆ. ಅದ್ರ ಅರಿಶಿಣ ಪ್ರತಿಯೊಬ್ರು ಒಂದು ನಿಮ್ಮ ದೇಹಕ್ಕೆ ಒಂದು ದಿನಕ್ಕೆ ಯಾವುದೋ ಒಂದು ರೂಪದಲ್ಲಿ, ಜ್ಯೂಸ್ ರೂಪದಲ್ಲೋ, ಸಾಂಬಾರ್ ರೂಪದಲ್ಲೋ, ಅನ್ನದ ರೂಪದಲ್ಲೋ, ಯಾವುದೋ ಒಂದು ಆಹಾರದ ರೂಪದಲ್ಲೋ 1 ಗ್ರಾಮ್ ಅರಿಶಿಣ ನಿಮ್ಮ ದೇಹದೊಳಗಡೆ ಹೋಗ್ಲೇಬೇಕು. ಅದು ಯಾವ ಅರಿಶಿಣ? ಮಾರ್ಕೆಟಿಂಗ್ ತಂದಿದಲ್ಲ, ನೀವೇ ಬೆಳೆಸ್ಕೋಬೇಕು. ಆಮೇಲೆ ತುಂಬಾ ಜನ ಟೆರೇಸ್ ಗಾರ್ಡನ್ ಮಾಡೋರು 4 ಕುಂಡದಲ್ಲಿ ಹಾಕೊಳ್ಳಿ. ಒಂದ್ 4 ಬುಡ ಹಾಕೊಂಡ್ರೆ ಸಾಕು. ನಿಮ್ಗೆ 100 ಗ್ರಾಮ್ ಅರಿಶಿಣ ಹಾಕಿದ್ರೆ 2.5 kg ಅರಿಶಿಣ ಬರ್ತದೆ ನಿಮ್ಗೆ. 1 ಗ್ರಾಮ್ ಅರಿಶಿಣಕ್ಕೆ 1 ಗ್ರಾಮ್ ನೀವು ಒಂದು 10 ಗ್ರಾಮ್ ಇವತ್ತು ಹಾಕಿದ್ರೆ ನಿಮ್ಗೆ 250 ಗ್ರಾಮ್ ಅರಿಶಿಣ ಬರ್ತದೆ. ಅಂತ ಒಂದು ಅದ್ಭುತವಾದ ಒಂದು ಕೃಷಿ. ಮತ್ತೆ ಅದಕ್ಕೆ ಯಾವುದೇ ಔಷಧಿ ಹಾಕ್ಬೇಕು, ಸ್ಪೆಷಲ್ ಆಗಿ ಔಷಧಿ ಹಾಕ್ಬೇಕು, ಯಾವುದೇ ಗೊಬ್ಬರ ಹಾಕ್ಬೇಕು ಅಂತ ಅವಶ್ಯಕತೆ ಇರಲ್ಲ. ನಮ್ಮ ಭೂಮಿಯಲ್ಲಿ ಇರೋ ಸತ್ವವನ್ನೇ ತಗೊಂಡು ಅದು ಆರಾಮಾಗಿ ಬೆಳೀತದೆ. ನಮಸ್ತೆ.